ಸರಿ ದೀಪ್ತಿ, ಹೋಗು ನೋಡು ಹೊತ್ತು ಹೊತ್ತು ಮುಖ ಯಾವ ತರ ಆಗಿದೆ ಅಂತ. ಹೋಗು ಮುಖ ತೊಳ್ಕೊಂಡು ಫ್ರೆಶ್ ಆಗ್ಬಿಟ್ಟು ಬರೋಗು. ಅಲ್ಲ, ನನ್ ಜೀವನ ಸರಿ ಮಾಡಿ ದೀಪ್ತಿ ಜೀವನನೇ ಈ ತರ ಆಗೋಯ್ತಲ್ಲ. ಏನ್ ಮಾಡದಪ್ಪ ದೇವ್ರೆ. ನಾನೇನೋ ಅವಳು ಧೈರ್ಯ ಹೇಳಿ ಕಳಿಸ್ದೆ, ಆದ್ರೂ ಎಲ್ಲೋ ಒಂದ್ ಕಡೆ ಗಿರೀಶನ ಈ ತರ ಮಾಡ್ತಾರ ಅಂತ ನನ್ಗೆ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಆತರ ಕೆಲಸ ಮಾಡಿದಾರೆ ಅಂತ ಅಂದ್ರೆ ನಿಜವಾಗ್ಲೂ ಆ ವ್ಯಕ್ತಿ ಒಳ್ಳೆಯವನಲ್ಲ ಅಂತ ಅನಿಸ್ತಾ ಇದೆ. ಗೀತಾ ಅತ್ತೆ, ಬನ್ನಿ ಕುತ್ಕೊಳ್ಳಿ. ದೀಪ್ತಿ ಮುಖ ತೊಳ್ಕೊಂಡ್ಬರ್ತೀನಿ ಅಂತ ಬಾತ್ರೂಮ್ ಹೋದ್ಲು. ಅವಳಿಗೆ ತಿನ್ನಕ್ಕೆ ಏನಾದ್ರು ತಗೊಂಡ್ಬಂದು ಕೊಡ್ತೀರಾ? ನನಗೆ ಗೊತ್ತಮ್ಮ, ನಾನಿಲ್ಲ ಬಾಗ್ಲು ಹೊರಗಡೆ ನಿಂತ್ಕೊಂಡು ನೀವು ಮಾತಾಡೋದನ್ನ ಕೇಳಿಸ್ಕೊತಾ ಇದ್ದೆ. ಅಲ್ಲ, ತಪ್ಪು ತಿಳ್ಕೊಬೇಡ, ಇಷ್ಟೇ ಆದ್ರೂ ನನ್ ಮಗಳಲ್ವಾ, ಅವ್ಳು ನನ್ನ ಹತ್ರ ಏನು ಬಾಯಿ ಬಿಟ್ಟು ಹೇಳಲ್ಲ, ಅದಕ್ಕೆ ನಿನ್ನ ಹತ್ರ ಆದ್ರೂ ಹೇಳ್ತಾಳೇನೋ ಅಂತ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಮ್ಮ. ಅದು ನೀನು ಒಳ್ಳೆ ಕೆಲಸ ಮಾಡ್ದೆ ಕಣಮ್ಮ. ನಿಜವಾಗ್ಲು ನಾನೇ ಇದನ್ನ ಮಾತು ಹೇಳಿದ್ರು ಅವ್ಳು ನನ್ನ ಮಾತು ಕೇಳ್ತಿರ್ಲಿಲ್ಲ. ಆದ್ರೆ ನೀನು ಅವಳು ಧೈರ್ಯ ತುಂಬುದಿಯಲ್ಲ, ಅಷ್ಟೇ ಸಾಕಮ್ಮ. ನಿಜವಾಗ್ಲು ಗೀತಾ, ನಿಂತರ ಅದಕ್ಕೆ ಎಲ್ಲಾರ್ಗು ಸಿಗ್ಬೇಕು ನೋಡು. ನಮ್ ದೀಪ್ತಿ ಹತ್ಕೊಂಡ್ ತವ್ರ ಮನೆಗ್ ಬಂದ್ರೆ ಸಮಾಧಾನ ಮಾಡೋಂತ ಮನ್ಸು ನಿಮ್ಗಿದೆ. ನಿನ್ನಂತ ಅದಕ್ಕೆ ಅವಳು ಸಿಕ್ಕಿದ್ದು ನಿಜವಾಗ್ಲೂ ಅವಳ ಅದೃಷ್ಟನೇ ಸರಿ. ಯಾಕತ್ತೆ ಅದೃಷ್ಟ ಗಿದೃಷ್ಟ ಅಂತ ಮಾತಾಡ್ತಾ ಇದ್ದೀರಾ? ಅಲ್ಲ, ನಾನು ಯಾವತ್ತು ದೀಪ್ತಿನ ನನ್ನ ನಾದ್ನಿ ಹಾಗೆ ಹೀಗೆ ಅಂತ ಯಾವತ್ತೂ ತಿಳ್ಕೊಂಡಿಲ್ಲ. ಅವಳನ್ನ ನಾನು ಅಕ್ಕ ತಂಗಿ ತರನೇ ನೋಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಇದೇ ಪರಿಸ್ಥಿತಿನಲ್ಲಿ ಸ್ವಲ್ಪ ದಿನದ ಹಿಂದೆ ನಿಂತ್ಕೊಂಡಿದ್ದಾಗ ಅವಳು ನನ್ಗೆ ಬೆನ್ನೆಲುಬಾಗಿದ್ಲು, ಅವಳು ನನಗೆ ಸಹಾಯ ಮಾಡಿದ್ಲು. ಇವತ್ತು ಅವಳು ಆ ಪರಿಸ್ಥಿತಿನಲ್ಲಿ ಇದ್ದಾಗ ನಾನು ಹೇಗ್ ಕೈ ಬಿಟ್ಬಿಡ್ಲಿ ಹೇಳಿ? ನೋಡಿ, ನಾನು ಯಾವತ್ತೂ ದೀಪ್ತಿಗೆ ಅನ್ಯಾಯ ಆಗೋದಿಕ್ ಬಿಡೋದಿಲ್ಲ. ನಾನು ಯಾವಾಗ್ಲೂ ಅವಳ ಜೊತೆನಲ್ಲೇ ಇರ್ತೀನಿ. ತುಂಬಾ ಖುಷಿ ಆಯ್ತಮ್ಮ ನಿನ್ ಮಾತು ಕೇಳಿ. ನಾವಿಲ್ಲ ಅಂತ ಅಂದ್ರೂ ನನ್ ಮಗಳಿಗೆ ತವ್ರ ಮನೆ ಅಂತ ಸಿಕ್ಕುತ್ತೆ ಅಂತ ಇವಾಗ ನಂಬಿಕೆ ಬಂತು. ಸರಿ, ನಾನು ಅವ್ಳಿಗೆ ಏನಾದ್ರು ತಿನ್ನಕ್ ತಗೊಂಡ್ಬರ್ತೀನಮ್ಮ. ಸರಿ ಅತ್ತೆ, ಆಯ್ತು. ಡಾಕ್ಟರ್, ಈಗ ಹೇಗಿದ್ದಾನೆ ನನ್ ಮಗ? ಹುಷಾರಾಗಿದ್ದಾನೆ ಅಲ್ವಾ? ಅಲ್ಲಮ್ಮ, ನಾನು ನಿಮ್ಗೆ ಏನು ಹೇಳಿದ್ದೆ? ಮಗು ಹತ್ರ ಯಾರಾದ್ರೂ ಇರ್ಬೇಕು ಅಂತ ಹೇಳಿದ್ದೆ ತಾನೆ? ನೀವಲ್ಲ ವಾರ್ಡ್ ಹೊರಗಡೆ ಇರ್ತೆ, ಎಲ್ಲಿಗೆ ಹೋಗಿದ್ರಿ? ಅದು ಡಾಕ್ಟರ್, ನಮ್ಮ ಯಜಮಾನ್ರು ಬಂದಿದ್ರು, ಅದಕ್ಕೆ ಹೊರಗಡೆ ಹೋಗಿದ್ದೆ ಡಾಕ್ಟರ್. ಚೇಚೆ, ಈ ತರ ಎಲ್ಲ ನೆಗ್ಲೆಕ್ಟ್ ಮಾಡ್ಬಾರ್ದಮ್ಮ. ನೋಡಿ, ಮಗುಗೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ನೋಡಿ, ನಿಮ್ ಮಗನ್ಗೆ ಯಾವ್ದೇ ತರ ತೊಂದ್ರೆನೂ ಇಲ್ಲ. ನಾವೆಲ್ಲ ಇಜಿ ಎಲ್ಲ ಮಾಡಿದೀನಿ, ಬಟ್ ಅದ್ರಲ್ಲಿ ಯಾವ್ದೇ ತರ ಸಿಂಟಮ್ಸ್ ಇಲ್ಲ. ಅವನು ಹುಷಾರಾಗಿ ಇದ್ದಾನೆ. ಬಟ್ ಏನೋ ಎಕ್ಸಾಮ್ದು ಅಥವಾ ಯಾವ್ದಾದ್ರು ಟೆನ್ಷನ್ ನ ತಲೆಗೆ ಹಾಕೊಂಡಿರೋದ್ರಿಂದ ಈ ತರ ಆಗಿದೆ ಅಷ್ಟೇ. ನೀವೇನ್ ವರಿ ಮಾಡ್ಕೋಬೇಡಿ. ನಾವು ನಾಳೆ ನೋಡೋಣ, ನಾಳೆ ಆದ್ರೆ ಡಿಸ್ಚಾರ್ಜ್ ಮಾಡ್ಬಿಡ್ತೀನಿ. ಅವ್ನು ರಿಕವರ್ ಆಗಿದ್ದಾನೆ, ಅವ್ನ್ಗೆ ಯಾವ್ದೇ ತರ ಸುಸ್ತು ಏನೂ ಇಲ್ಲ, ಜ್ವರ ಎಲ್ಲ ಕಮ್ಮಿ ಆಯ್ತು ಅಂತಂದ್ರೆ ನಾಳೆನೆ ನೀವು ಮನೆ ಕರ್ಕೊಂಡು ಹೋಗ್ಬೋದು. ಆದ್ರೆ ನಾನು ಕೆಲವೊಂದು ಟ್ಯಾಬ್ಲೆಟ್ಸ್ ನ ಕೊಡ್ತೀನಿ, ಅದೊಂದ್ 3 ದಿನ ಹಾಕಿ ಸ್ಕೂಲ್ಗೆ ಕಳ್ಸಕ್ ಹೋಗ್ಬಿಡಿ. ಯಾಕಂದ್ರೆ ಅವನು ಸ್ವಲ್ಪ ಟೆನ್ಷನ್ ತಗೊಂಡಿದ್ದಾನೆ ಅಂತ ನನಗೆ ಅನಿಸ್ತಾ ಇದೆ. ಈಗ ಏನಮ್ಮ, ಓದೋ ಮಕ್ಕಳಲ್ಲಿ ಸ್ಕೂಲಲ್ಲಿ ಪ್ರೆಷರ್ ಹಾಕ್ತಾರಲ್ಲ, ಎಕ್ಸಾಮು, ಹೋಮ್ ವರ್ಕ್, ಅದು ಇದು ಅನ್ಕೊಂಡು ಸ್ವಲ್ಪ ಟೆನ್ಷನ್ ಆಗಿರುತ್ತೆ. 1-2 ದಿನ ಮನೆಯಲ್ಲೇ ರೆಸ್ಟ್ ಮಾಡ್ಲಿ, ಆಮೇಲೆ ಬೇಕಾದ್ರೆ ಸ್ಕೂಲ್ ಕಳ್ಸೋರಂತೆ. ಸರಿ ಡಾಕ್ಟರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಉಪಕಾರ ಏನಿಲ್ಲಮ್ಮ, ಇದು ನಮ್ ಡ್ಯೂಟಿ ಅಷ್ಟೇ. ಡಾಕ್ಟರ್, ಹೇಗಿದೆ ಈಗ ನನ್ನ ಮಗುಗೆ? ನೀವು ಈ ಮಗು ತಂದೆನಾ? ಹೌದು ಡಾಕ್ಟರ್. ಅಲ್ರಿ, ನಿಮ್ಗೆ ಸ್ವಲ್ಪ ಜವಾಬ್ದಾರಿ ಇಲ್ವಾ? ಏನೇ ಕೆಲ್ಸ ಕಾರ್ಯ ಇದ್ರು ಮಕ್ಕಳುಗಳ ಮೇಲೆ ಸ್ವಲ್ಪ ನಿಗಾ ಇರ್ಬೇಕು. ಆ ಮಗುನ ರಾತ್ರಿ ಇವರು ಒಬ್ರಿನೇನೆ ಕ್ಯಾಬ್ ಏನೋ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ನೀವು ಇಲ್ಲ ಅಂತಂದ್ರೆ ಏನ್ ಅರ್ಥರಿ? ಪಾಪ ಒಬ್ರು ಹೆಣ್ಮಗು, ಅಲ್ಲೂ ಹೋಗ್ಬೇಕು, ಮೆಡಿಸಿನ್ ತರ್ಬೇಕು, ಮಗು ನೋಡ್ಕೋಬೇಕು. ನನಗೆ ನೋಡಿ ಅಯ್ಯೋ ಪಾಪ ಅನ್ನಿಸ್ಬಿಡ್ತು. ಅಲ್ಲ ಕಣ್ರಿ, ಜೊತೆಗ್ ಬರ್ಬೇಕು ತಾನೆ ನೀವು. ಅದೇನೇ ಕೆಲ್ಸ ಇದ್ರು ಸೈಡ್ಗೆ ಇಟ್ಬಿಡ್ಬೇಕು ಮಕ್ಳು ಅಂತ ಬಂದಾಗ. ಮಕ್ಳುಗಳಿಗೆ ಈ ತರ ಆಗಿದೆ ಅಂತ ಅಂದ್ರೆ ತಂದೆದು ಎಷ್ಟು ಭಯದಲ್ಲಿ ಬರ್ಬೇಕು. ನೀವು ನೋಡಿದ್ರೆ ಏನೂ ಇಲ್ಲಪ್ಪ, ಇವಾಗ ಬಂದಿದ್ದೀರಾ. ಸಾರಿ ಡಾಕ್ಟರ್, ಅದು ನಾನು ಊರಲ್ಲಿ ಇರ್ಲಿಲ್ಲ, ನಾನು ಔಟ್ ಆಫ್ ಸ್ಟೇಷನ್ ಹೋಗ್ಬಿಟ್ಟಿದ್ದೆ ಕೆಲ್ಸದ ಮೇಲೆ, ಹಂಗಾಗಿ ಬರಕಾಗ್ಲಿಲ್ಲ. ಬಿಡಿ, ಪರವಾಗಿಲ್ಲ. ನನ್ ಮಗ ಈಗ ಹೇಗಿದ್ದಾನೆ? ನೋಡಿ, ಮಗುಗೆ ಯಾವ್ದೇ ತರ ಹೆಲ್ತ್ ಇಶ್ಯೂಸ್ ಇಲ್ಲ, ಬಟ್ ಏನಕ್ಕೆ ಈ ತರ ಆಗಿದೆ ಅಂತ ನನ್ಗೂ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಯಾವ್ದೋ ಟೆನ್ಷನ್ಗೆ ಆ ತರ ಆಗಿದೆ ಅನ್ಸುತ್ತೆ. ನೋಡಿ, ಹುಷಾರಾಗಿ ನೋಡ್ಕೊಳ್ಳಿ ಇನ್ಮೇಲೆ ಮಕ್ಳನ್ನ. ಸರಿ ಡಾಕ್ಟರ್, ಆಯ್ತು. ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ನಾನು ನನ್ ಮಗ ಅಷ್ಟೇ ಅಂದ್ಮೇಲೆ ನನ್ ಜೀವನದಲ್ಲಿ ನೀವು ಬರ್ಬೇಡಿ. ದಯವಿಟ್ಟು ಪ್ಲೀಸ್ ಹೊರಟೋಗಿ. ನೀವು ಮಾಡಿರೋದು ಸಾಕು ನನಗೆ. ಯಾಕೆ ಶೋಭಾ, ಯಾಕೆ ಈ ತರ ಮಾತಾಡ್ತಾ ಇದೀಯಾ? ನೋಡು, ನಮ್ ಮಂಜು ಯಾವ ತರ ಮಲ್ಕೊಂಡಿದ್ದಾನೆ ಅಂತ ನೋಡು. ಈ ಟೈಮಲ್ಲಿ ಇದೆಲ್ಲ ಬೇಕಾ? ಹೌದು, ಈಗ್ಲೇ ಬೇಕು. ಅಲ್ಲ, ಅಲ್ಲಿ ಬಂದಿದ್ದಾರು ನಿಮ್ ಹೆಂಡತಿ ಅಂತ ಹೇಳ್ತಿದ್ದಾರೆ. ಅದನ್ನ ನಿಮ್ಗೆ ಎಲ್ಲಾನು ಆಮೇಲೆ ವಿವರ್ಸ್ ಹೇಳ್ತೀನಿ, ಆಯ್ತಾ? ನೋಡಿ, ನಾನು ನಿಜವಾಗ್ಲೂ ನಿಮ್ ಜೊತೆ ಏನ್ ಮಾತಾಡ್ಬೇಕು ಮನ್ಸ್ ಬರ್ತಾ ಇಲ್ಲ. ಇವಾಗ ಸದ್ಯಕ್ಕೆ ನನ್ನ ಒಬ್ಬರನ್ನು ಬಿಟ್ಬಿಡಿ ಪ್ಲೀಸ್. ನನ್ ಮಗನ ಹುಷಾರಾದ್ರೆ ಸಾಕಾಗಿದೆ ನನ್ಗೆ. ನಾನು ಯಾರಿಗೂ ಅನ್ಯಾಯ ಮಾಡ್ಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಇವಾಗ ನೀವೇ ಬಂದ್ರಿ, ನೀವೇ ಮದ್ವೆ ಮಾಡ್ಕೊಂಡ್ರಿ. ನನ್ಗೆ ಅಪ್ಪ ಅಮ್ಮನೂ ಇಲ್ಲ. ನಾನೊಬ್ಳು ಅನಾಥ ಅಂತ ಗೊತ್ತಿದ್ರು ನನ್ಗೊಂದ್ ಬಾರ್ ಕೊಟ್ರಲ್ಲ ಅಂತ ನನಗೆ ಎಷ್ಟು ಖುಷಿಯಾಗಿದ್ದೆ. ಆದ್ರೆ ನೀವು ನನಗೆ ಈ ತರ ಅನ್ಯಾಯ ಮಾಡ್ತೀರಾ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ರೀ. ಅಲ್ಲಿ ನೋಡಿದ್ರೆ ಅವಳು ಆತರ ಆಡ್ತಾಳೆ, ಇಲ್ಲಿ ನೋಡಿದ್ರೆ ನೀನ್ ಈ ತರ ಮಾಡ್ತಾ ಇದೀಯ. ನನ್ ಏನು ಅಂತ ಹೇಳಿ ಹೇಳು. ನೋಡು, ನನಗೆ ಅವಳು ಅಂದ್ರೆ ಇಷ್ಟ ಇಲ್ಲ.
ನೀನು ಅಂದ್ರೆ ತುಂಬಾ ಇಷ್ಟ. ನೀನ್ ಹಿಂದೆ ನಾನು ಬದುಕಲ್ಲ ಶೋಭಾ. ರೀ ನನ್ಗೂ ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ ರೀ. ನನಗ್ ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ನೀವೇ ನನ್ಗೆಲ್ಲ ತಾನೆ. ನೀವಿಲ್ಲ ಅಂತಂದ್ರೆ ನನ್ಗೂ ಬದುಕಕ್ಕಾಗಲ್ಲ. ಆದ್ರ ಮಾತಾಡಿದ ರೀತಿ ನೋಡಿದ್ರ ಅವ್ರು ನಿಮ್ಮನ್ ಬಿಟ್ಕೊಡಲ್ಲ ರೀ. ಅವ್ರು ನಿಮ್ಮನ್ ಬಿಟ್ಕೊಡಲ್ಲ. ನಾನು ಅನಾಥನೇ. ನನ್ ಜೊತೆಗೆ ಈ ಮಗು ಬೇರೆ. ಈ ಮಗುನ್ ಹೆಂಗ್ರಿ ಸಾಕ್ರಿ ನಾನು? ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ನಾನಿಲ್ವಾ? ನಾನ್ ಸತ್ತೋಗಿದ್ದೀನ ಹೇಳು? ನಾನಿರೋವರೆಗೂ ನೀನ್ ಏನು ಯೋಚನೆ ಮಾಡ್ಬೇಡ. ನೀನ್ ಯಾವತ್ತೂ ನಾನು ಒಂಟಿಯಾಗಿ ಬಿಟ್ಕೊಡಲ್ಲ. ನೋಡು ಶೋಭಾ, ನೀನ್ ನನ್ನ ನಂಬುದ್ರೆ ನಂಬು, ಬಿಟ್ರೆ ಬಿಡು. ಆದ್ರೆ ನೀನೇ ನನ್ನ ಪ್ರಪಂಚ. ಅವಳಿದಾಳಲ್ಲ, ಅವಳು ದೀಪ್ತಿ, ಅವಳು ನಾನು ಸ್ವಲ್ಪನೂ ಇಷ್ಟಪಟ್ಟಿಲ್ಲ. ನಮ್ಮ ಮಾವನ್ ಮಾತು ಕೇಳಿ ಅವಳನ್ನ ಮದ್ವೆ ಮಾಡ್ಕೊಂಡೆ ಅಷ್ಟೇ. ನಾನು ಒಂದ್ಸಾರಿ ಇಷ್ಟಪಟ್ಟು ಮದ್ವೆ ಆಗಿದ್ದೀನಿ ಅಂತ ಅಂದ್ರೆ ಅದು ನೀನ್ ಮಾತ್ರ. ನೀನ್ ಬಿಟ್ರೆ ನನಗೆ ಬೇರೆ ಯಾರು ಬೇಡ. ನೀವು ನಿಜ ಹೇಳ್ತಾ ಇದ್ದೀರಾ? ನಾನು ನಿಮ್ಮನ್ನ ನಂಬ್ಲಾ? ಖಂಡಿತವಾಗ್ಲೂ ನಂಬು. ಮಮ್ಮಿ, ಡ್ಯಾಡಿ, ಮಗ್ನೆ, ಎಚ್ಚರ ಆದಪ್ಪ. ಏನಾಗ್ತಿತ್ತಪ್ಪ ನಿಮ್ಗೆ? ಮಂಜು, ಏನಾಗಿತ್ತಪ್ಪ? ಯಾಕಪ್ಪ? ಏನೋ ಪ್ರಜ್ಞೆ ತಪ್ಪಿದ್ಬಿಟ್ಟಿಂತೆ. ಗೊತ್ತಿಲ್ಲ ಡ್ಯಾಡಿ. ನನ್ ಗಿಚ್ಕಿತಂದು ಅಮ್ಮ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೆ. ನನಗೇನು ಅಂತಾನೆ ಗೊತ್ತಾಗ್ತಾ ಇಲ್ಲ ರೀ. ಅವ್ನ್ಗೆ ಏನಾಗಿದೆ ಅನ್ನೋದು ಅವ್ನ್ಗೆ ಗೊತ್ತಿಲ್ಲ ರೀ. ಅವ್ನ್ಗೆ ಎಚ್ಚರನೇ ಇರ್ಲಿಲ್ಲ. ಅಮ್ಮ, ನಂಗೆ ಏನಾಗಿತ್ತು ಮಮ್ಮಿ? ಏನಿಲ್ಲಪ್ಪ, ನಿಮ್ಗೆ ಏನೂ ಆಗಿರ್ಲಿಲ್ಲ. ನಿಮ್ಗೆ ತಲೆ ಸುತ್ತ ಬಂದ್ಬಿಟ್ಟಿತ್ತು, ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡ್ಬಂದು. ಡಾಕ್ಟರ್ ಹೇಳಿದಾರೆ ಇವ್ನಿಗೆ ನಿಶಕ್ತಿ ಆಗಿದೆ, ಊಟ ತಿಂಡಿ ಸರಿಯಾಗಿ ತಿನ್ನಲ್ಲ, ಸೊಪ್ಪು ತರಕಾರಿ ಸರಿಯಾಗಿ ತಿನ್ನಲ್ಲ ಅಂತ. ಅದಕ್ಕೆ ನೋಡು, ಇನ್ಮೇಲೆ ಸೊಪ್ಪು ತರಕಾರಿ ಎಲ್ಲ ಕರೆಕ್ಟ್ ಆಗಿ ತಿನ್ಬೇಕು. ಆಮೇಲೆ ನೀರು, ದಿನ ಹೆಚ್ಚಾಗಿ ನೀರ್ ಕುಡಿಬೇಕು. ನೀನ್ ನೀರೇ ಕುಡ್ದಿಲ್ವಂತೆ, ಅದಕ್ಕೆ ಈ ತರ ಆಗಿರೋದು. ಹೌದಾ ಮಮ್ಮಿ? ತಿಂತೀನಿ ಮಮ್ಮಿ. ಸರಿಯಾಗಿದೆ. ಮಂಜು, ನಿನಗೆ ತಿನ್ನಕ್ಕೆ ಏನ್ ತಗೊಂಡ್ಬರ್ಲಿ? ಡ್ಯಾಡಿ, ನಂಗೇನು ಬೇಡ ಡ್ಯಾಡಿ. ಮನೆಗೆ ಹೋಗೋಣ? ಹೋಮ್ವರ್ಕ್ ಇದೆ ಡ್ಯಾಡಿ, ತುಂಬಾ ಹೋಮ್ವರ್ಕ್ ಬರೀಬೇಕು. ನಾಳೆ ಬೇರೆ ಎಕ್ಸಾಮ್ ಬೇರೆ ಇದೆ. ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕಲ್ವಾ? ನೋಡು ಮಂಜು, ನೀನು ಇದೆಲ್ಲನೂ ಯೋಚನೆ ಮಾಡ್ಬೇಡ ಕಣಪ್ಪ. ಈಗ ಡಾಕ್ಟರ್ ಅದನ್ನೇ ಹೇಳಿದ್ರು. ಮೋಸ್ಟ್ಲಿ ಮಕ್ಳುಗಳು ಎಕ್ಸಾಮ್ ಟೆನ್ಷನ್ ತಲೆಗೆ ಹಾಕೊಂಡ್ರು ಈ ತರ ಆಗುತ್ತೆ ಅಂತ. ನೋಡಪ್ಪ, ನೀನು ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು, ಕ್ಲಾಸ್ಗೆ ಫಸ್ಟ್ ಬರ್ಬೇಕು ಅಂತ ನಾನು ನಿನ್ಗೇನ್ ಹೇಳಲ್ಲ. ಆದ್ರೆ ಓದೋದು ನಿನ್ನ ಕಷ್ಟಪಟ್ಟು ಓದು. ನಿನ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೋ ಅಷ್ಟೆಲ್ಲ ಖುಷಿ ಪಡ್ತೀವಿ ನಾವು. ನೀನ್ ದಯವಿಟ್ಟು ಈ ತರ ಮಾಡ್ಕೋಬೇಡ ಕಣಪ್ಪ ಇನ್ನೊಂದ್ಸರಿ. ಸರಿ ಮಮ್ಮಿ, ಆಯ್ತು. ಆದ್ರೆ ನಾನು ಕ್ಲಾಸ್ಗೆ ಫಸ್ಟ್ ಬರ್ತೀನಿ ಮಮ್ಮಿ. ನಾನು ತುಂಬಾ ಚೆನ್ನಾಗಿ ಓದ್ತೀನಿ. ಮಂಜು, ಮಮ್ಮಿ ಹೇಳ್ತಿದಾರಲ್ಲಪ್ಪ, ನೀನು ಚೆನ್ನಾಗ್ ಓದ್ತೀಯ ಅಂತ ನಮಗೂ ಗೊತ್ತು. ನಿಮ್ ಕ್ಲಾಸ್ ಟೀಚರ್ ನಮ್ಗೆ ಹೇಳಿದ್ದಾರೆ. ಆದ್ರೂ ನೀನು ಎಕ್ಸಾಮ್ ಟೆನ್ಷನ್ 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 ಅಂತ ತಲೆಯಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ನೋಡು, ಈ ತರ ಹುಷಾರ್ ತಪ್ಪಿ ಆಸ್ಪತ್ರೆಗೆ ಸೇರ್ಕೊಂಡಿದ್ಯಾ. ಅದನ್ನೇ ಮಾಡ್ಬೇಡ ಅಂತ ಹೇಳ್ತಿರೋದು. ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಓದಿ, ಅಷ್ಟೇ ಎಕ್ಸಾಮ್ ಬರೀ, ಸಾಕು. ಸರಿ ಡ್ಯಾಡಿ, ಆಯ್ತು. ಡ್ಯಾಡಿ, ನೀನ್ ಯಾಕೆ ನಮ್ಮ ಮನೆಯಲ್ಲಿ ಇರೋದೇ ಇಲ್ಲ? ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ನಿಮ್ ಡ್ಯಾಡಿ ಯಾವಾಗ ಒಂದೊಂದ್ಸರಿ ಬರ್ತಾರಲ್ಲ, ಯಾಕೆ ಅಂತ. ಅವ್ರ ಡ್ಯಾಡಿರೆಲ್ಲ ಮನೆಯಲ್ಲೇ ಇರ್ತಾರಂತೆ ದಿನಾನು. ಬೆಳಿಗ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದ್ಬಿಡ್ತಾರಂತೆ. ಆದ್ರೆ ಡ್ಯಾಡಿ, ನೀವ್ ಯಾಕೆ ಬರಲ್ಲ? ನೀವ್ ಯಾವತ್ತೂ ಒಂದೊಂದ್ ದಿನ ಅಷ್ಟೇ ಬರ್ತೀರಾ ಡ್ಯಾಡಿ. ಇಲ್ಲಪ್ಪ, ಇನ್ಮೇಲೆ ದಿನಾ ನೀನು ನೋಡೋದಿಕ್ ನಾನ್ ಬರ್ತೀನಿ, ಆಯ್ತಾ? ನೀನೇನು ಯೋಚನೆ ಮಾಡ್ಬೇಡ. ಹೌದಾ? ನಿಜನಾ ಡ್ಯಾಡಿ? ಪ್ರಾಮಿಸ್? ಪ್ರಾಮಿಸ್ ಮಂಜ. ನಾನು ಇನ್ಮೇಲೆ ನೀನು ನೋಡೋದಿಕ್ಕೆ ಡೈಲಿ ಮನೆಗ್ ಬರ್ತೀನಿ. ಈ ಖುಷಿನಾ? ಸರಿ ರೀ, ಬನ್ನಿ. ಅವನು ಸ್ವಲ್ಪ ಫ್ರೂಟ್ ಜ್ಯೂಸ್ ತಗೊಂಡು ನಾವು ಸ್ವಲ್ಪ ಜ್ಯೂಸ್ ಕುಡ್ಕೊಂಡ್ ಬರೋಣ. ನನಗೂ ಯಾಕೋ ಒಂಥರ ಸುಸ್ತಾಗ್ತಾ ಇದೆ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ಹೌದಾ? ಸರಿ ಬಾ, ಫಸ್ಟ್ ಊಟ ಮಾಡು ಬಾ ನೀನು. ನರ್ಸ್ ಕೇಳ್ಬಿಟ್ಟು ಬರ್ತೀನಿ ರೀ, ನಾವು ಬರೋವರೆಗೂ ಸ್ವಲ್ಪ ಮಗು ಹತ್ರ ಇರಿ ಅಂತ. ಸರಿ ಸರಿ, ಹೋಗಿ ಹೇಳ್ಬಿಟ್ಟು ಹೋಗು. ಮಮ್ಮಿ, ನೀನು ಯಾಕೆ ಅಳ್ತಾ ಇದೀಯಾ? ನನಗೆ ಏನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ತಾನೆ. ನೀನು ಅಳ್ಬೇಡ ಮಮ್ಮಿ. ಶೋಭಾ, ಕಣ್ಣೀರ್ ಒರೆಸ್ಕೊ. ಮಕ್ಳ ಮುಂದೆ ನೋಡು, ಅವನು ಬೇಜಾರ್ ಮಾಡ್ಕೊಂತ ನಿನ್ನ. ಕಣ್ಣೀರ್ ಒರೆಸ್ಕೊಳಮ್ಮ, ಅಳ್ಬೇಡ ನೀನು. ಇಲ್ಲ ಮಂಜು, ನೋಡಿದ ಮಮ್ಮಿ ನಗ್ತಾ ಇದ್ದಾರೆ. ಮಮ್ಮಿ, ನೀವು ಯಾವತ್ತೂ ಅಳಲ್ಲ ಆಯ್ತಾ? ಸರಿ ಆಯ್ತು. ನಾನು ಡ್ಯಾಡಿ ಇಬ್ರು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ನಿನ್ಗೆ ಫ್ರೂಟ್ ಜ್ಯೂಸ್ ತಗೊಂಡ್ಬರ್ತೀನಿ. ನಿನ್ಗೆ ಯಾವ ಫ್ರೂಟ್ ಜ್ಯೂಸ್ ಬೇಕು? ಅಮ್ಮ, ನನಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಬೇಕು. ಹೌದಾ? ಸರಿ ಆಯ್ತು. ನಾನು ಬರೋವರೆಗೂ ನೀನು ಇದೇ ತರ ಮಲ್ಕೊಂಡಿರ್ಬೇಕು. ನರ್ಸ್ ಆಂಟಿಗೆ ಹೇಳ್ಬಿಟ್ಟು ಹೋಗಿರ್ತೀನಿ ಆಯ್ತಾ? ಸರಿ ಮಮ್ಮಿ, ಆಯ್ತು. ಸರಿ ಮಂಜು ಆಗಿದೆ. ನಾನು ಡ್ಯೂಟಿಗೆ ಹೋಗ್ತೀನಿ, ಸಾಯಂಕಾಲ ಬರ್ತೀನಿ ಆಯ್ತಾ ನೀನ್ ನೋಡೋದಿಕ್ಕೆ. ಈಗ ಮಮ್ಮಿಗೆ ಊಟ ಮಾಡಿಸ್ಬಿಟ್ಟು ನೀನ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕೇಳಿದ್ಯಲ್ಲ, ಅದನ್ನು ಕೊಟ್ಟು ಕಳಿಸ್ತೀನಿ. ಡ್ಯಾಡಿ, ನಿಜವಾಗ್ಲೂ ನೀವು ಸಾಯಂಕಾಲ ಬರ್ತೀರಾ ತಾನೆ? ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳ್ಬಿಟ್ಟು ನೀವು ಕೆಲಸ ಅಂತ ಅಲ್ಲೇ ಉಳ್ಕೋಬಾರ್ದು. ಅದೇನಾದ್ರೂ ನೀವು ಅಲ್ಲೇ ಉಳ್ಕೊಂಡ್ರೆ ನಾನು ನಿಮ್ ಜೊತೆ ಇಟ್ಟು ಇನ್ನೊಂದ್ಸರಿ ನಿಮ್ ಜೊತೆ ಮಾತಾಡಲ್ಲ ನಾನು. ಹಾಗೆಲ್ಲ ಅನ್ಬಾರ್ದು ಮಂಜು. ಅಪ್ಪ ಡ್ಯೂಟಿಗೆ ಹೋಗ್ತಿರೋದೇನಕ್ಕೆ
ನಿನ್ ಸ್ಕೂಲ್ ಫೀಸು ಬಟ್ಟೆ ಬುಕ್ ಎಲ್ಲ ಕೊಡಿಸ್ಬೇಕು ಅಂದ್ರೆ ಪಪ್ಪ ದುಡಿಮೆ ಬೇಕು ತಾನೆ. ಹೌದು ಮಮ್ಮಿ, ಆದ್ರೆ ಪಪ್ಪ ನಮ್ ಜೊತೆ ಜಾಸ್ತಿ ಇರೋದೇ ಇಲ್ಲ. ಇಲ್ಲ ಕಂದ, ನಾನ್ ಸಾಯಂಕಾಲ ಬರ್ತೀನಿ ಅಂತ ತಾನೆ. ಬರ್ತೀನಿ, ನಿನಗೆ ಬರ್ತಾ ದೊಡ್ಡದೊಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತಗೋ ಬರ್ತೀನಿ, ಆಯ್ತಾ? ಸರಿ ಡ್ಯಾಡಿ, ಆಯ್ತು. ನನ್ ಮಗ ಗುಡ್ ಬಾಯ್, ಅವನು ತುಂಬಾ ಜಾಣ. ಸರಿ ಬಾ ಶೋಭಾ. ಸರಿ ಮಂಜು, ಹುಷಾರು. ನರ್ಸಂತನ್ನ ಕಳಿಸ್ತೀನಿ ಒಳಗಡೆ. ಸರಿ ಮಮ್ಮಿ, ಆಯ್ತು. ನೀವು ಬರೋವರೆಗೂ ನಾನು ಇದೇ ತರ ನೋಡ್ಕೊಂಡಿರ್ತೀನಿ.